ಕಾರ ಜೀವನದಲ್ಲಿ ನಂಗೆ ಬರದೇ ಇರಲಿ ಅಂತ ಹೇಳ್ತೀನಿ. ನನಗೆ ಲೈಫ್ ಕೊಟ್ಟು ಶೋ ನಾನು ಯಾವತ್ತೂ ಕಲರ್ಸ್ಗೆ ಝೀಗೂ ಅಷ್ಟೇ, ಝೀ ತುಂಬ ದುಡ್ಡು ಕೊಟ್ಟು ಶೋ, ನಾನು ಝೀಗೂ ಖುಷಿ ಪಡ್ತೀನಿ. ಏನು ಕಷ್ಟಪಟ್ಕೊಂಡು ಮುಕ್ಕರ್ಕೊಂಡು ನಾವು ಡ್ಯಾನ್ಸ್ ಮಾಡಿಲ್ವ, ಡಿ ಕೆ ಗಿಗ್ರಿ ಎಲ್ಲ ಮಾಡಿಲ್ವ. ಶಿವಣ್ಣ 3 ವಾರದ ಮೇಲೆ ಇರೋ ಕಷ್ಟ ಎದ್ದು ನಾನು 3 ವಾರದ ಮೇಲೆ ಕಳಿಸ್ಬಿಡ್ತೀರ ಬಾಸಿಂದ 12 ವಾರ ಇರೋಗೆ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟು ಇವತ್ತು ನೋಡ್ರಿ ಈಗ ಕುತ್ಕೊಂಡು ನಾಳೆ ಬೆಳಗ್ಗೆ ಕೇಳಿದ್ರೆ ಇವನು ಯಾರಪ್ಪ ಮೈಕಲ್ ಜಾಕ್ಸನ್ ಮಂಕಾಗ್ಬಿಡ್ಬೇಕು, ಆ ರೇಂಜಿಗೆ ಡ್ಯಾನ್ಸ್ ಮಾಡ್ಬಿಡ್ತೀವಿ ನಾವು. ಈಗ ಮಾಡ್ಬಿಟ್ಟು ಅದು ಕಲ್ತಿದ್ದೀವಿ, ಇದು ಮಾಡ್ತೀವಿ. ಯಾರು ಎಲ್ಲಿ ಕೊಡ್ತಾರೋ ನಾವು ಅಲ್ಲಿ ನಿಯತ್ತಾಗಿ ವರ್ಕ್ ಮಾಡ್ತೀವಿ. ಸರ್, ಹೊರಗಡೆ ಜನರ ಪ್ರಕಾರ ನೋಡಿದ್ರೆ ಲಾಯರ್ ಜಗದೀಶ್ ಅವರು ಟಾಪಲ್ಲಿದ್ದಾರೆ, ಅವರೇ ಎಂಟರ್ಟೈನರು, ಬೇರೆಯವರೆಲ್ಲ ಡಮ್ಮಿ ಅನ್ನೋದು ಹಾಗೆ ಅನ್ಬಾರ್ದು ಸರ್. 16 ಜನರಿಗೂ ಯೋಗ್ಯತೆ ಇರೋದಕ್ಕಲ್ಲಿ ಹೋಗಿದ್ದಾರೆ ಸರ್. ಲಾಯರ್ ಜಗದೀಶ್ ಅವ್ರು ಒಳ್ಳೇದಾಗಲಿ ಸರ್. ಅಟ್ ದ ಸೇಮ್ ಟೈಮ್ ಉಳಿದ 15 ಜನ ಕಂಟೆಸ್ಟೆಂಟ್ಸ್ನ ಯಾರಾದರೂ ಡಮ್ಮಿ ಅಂದರೆ ಒಪ್ಕೊಳ್ಳೋಕ್ಕಾಗಲ್ಲ ಸರ್. ಸರ್ ನೀವು ನೋಡಿದ ಆ್ಯಂಗಲ್, ನಿಮ್ಮ ಆ್ಯಂಗಲ್ ಅವ್ರು ಇಷ್ಟ ಆಗಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಜಗದೀಶ್ ಸರ್. ನಂಗೆ ಅವ್ರ ಬಗ್ಗೆ ತುಂಬ ಖುಷಿ ಇದೆ. ಅಟ್ ದ ಸೇಮ್ ಟೈಮ್ ಮಿಕ್ಕಿದವರು ರಂಜಿಸ್ತಾರೆ, ಅವಕಾಶ ಬೇಕು, ಅವಕಾಶ ಕೊಡೋಣ ಸರ್. ಹೇಳಿದ್ವಲ್ಲ, ಇವತ್ತು ಜಗಳ ಆಡ್ಕೊಂಡ್ರೆ ನಾಳೆ ಹೆಂಗೆ ಕೊಟ್ಟೆ ಕಂಟೆಂಟ್ ಅಂತ ಇಬ್ಬರು ಫ್ರೆಂಡ್ಸ್ ಆಗಿದ್ದಾರೆ, ಆಗ್ತಾ ಇರ್ಬೋದು ಸರ್. ಇಟ್ಸ್ ಟೂ ಅರ್ಲಿ ಟು ಡಿಸೈಡ್, ಇಟ್ ಜಸ್ಟ್ 2 ವೀಕ್ಸ್ ಅಷ್ಟೇ, ಇನ್ನೂ 14 ವೀಕ್ಸ್ ಇದೆ. ಓಕೆ, ತಲೆ ಕೆಡಿಸ್ಕೊಬೇಡಿ, ಅದೆಲ್ಲ ಆಯಿತು, ಇನ್ನೂ ತುಂಬ ಟೈಮ್ ಇದೆ. ಬನ್ನಿ ಸರ್, ಏನೇನು ಬೇಕಾದ್ರೆ ಸರ್ಪ್ರೈಸ್ ಇರ್ಬೋದು ಸರ್. ಎಕ್ಸ್ಪೆಕ್ಟ್ ಸಮ್ ಸರ್ಪ್ರೈಸಸ್ನೇ ಇದ್ರು ನೋಡಿ, ಅಷ್ಟೇ ಏನೋ ಇರುತ್ತೆ, ನೋಡ್ತಾ ಇರ್ತೀವಿ ಸರ್. ಪ್ರೇಕ್ಷಕರು ಪಬ್ಲಿಕಲ್ಲೆಲ್ಲ ನೋಡ್ತಾ ಇರ್ತಾರೆ, ಚಿಕ್ಕ ಮಕ್ಕಳು ನೋಡ್ತಾ ಬಿಗ್ ಬಾಸ್ ಕೆಲವು ಅವಾಚ್ಯ ಶಬ್ದಗಳು ಕೂಡ ತಪ್ಪು ಸರ್. ಅವಾಚ್ಯ ಪದಗಳು ಯಾರೇ ಆಗಲಿ ಬಳಸ್ಬಾರ್ದು ಸರ್, ತಪ್ಪು ಸರ್. ಸರ್ ನಮಗೆ ಭಾಷಾ ಹಿಡಿತ ನಮ್ಗೆ ಇರಬೇಕು ಸರ್. ಕನ್ನಡ ಸರ್, ಕನ್ನಡದಲ್ಲಿ ಎಂತೆಂಥ ಒಳ್ಳೆ ಪದಗಳೆಲ್ಲ ಐತೆ, ಇನ್ಮೇಲೆ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಫ್ಯಾಮಿಲಿಯವ್ರನ್ನ ನೋಡ್ತಾರೆ, ಎಲ್ಲ ಮಿಸ್ ಆಗಿ ಬಂದಿರುತ್ತೆ, ಪ್ರವೋಕ್ ಆಗಿ ಒಳ್ಳೇದಾಗುತ್ತೆ. ಅಂಥದ್ದೆಲ್ಲ ಈ ನಡವಟ್ಟು ಆಗಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ. ಇನ್ಮೇಲೆ ಎಚ್ಚರ ವಹಿಸಿ ಕೇಳ್ಕೊಳ್ತೀನಿ ಸರ್. ಕುಂಡ್ರಿಸ್ತೀನಿ. ಅಲ್ಲ ಸರ್, ಇನ್ನೊಂದಷ್ಟು ಜಗದೀಶ್ ಅವ್ರನ್ನ ಬೇಕಂತಲೇ ಟ್ರಿಗರ್ ಮಾಡ್ತಾ ಇದ್ದಾರೆ, ಎಲ್ಲ ಇಡೀ ಟೀಮೇ ಒಂದು ತಂಡ ಆಗ್ಬಿಟ್ಟು ಅವ್ರು ಹಂಗೆಲ್ಲ ಅನ್ಬಾರ್ದು ಸರ್. ಮನೇಲಿ ಇದ್ದಾಗ ಏನು ಗೊತ್ತಾ, ಪ್ರತಿಯೊಬ್ಬರು ತಮ್ಮ ಪಾಯಿಂಟ್ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೋರಾಡ್ತಾರೆ, ಆಗ ಚರ್ಚೆಗಳು ನಡೀತಾರೆ. ಈಗ ಕೂತ್ಕೊಂಡೆ ಒಂದು ನಿಮಿಷ ಕಲಾವಿದ್ರದ್ದು ಇನ್ನೊಂದು ಮಕ್ಕಳ ಇದ್ದಕ್ಕೆ ಸೆಲೆಬ್ರಿಟಿ ಸಿಗ್ತಾಗ ಬ್ರೋ ಚೆನ್ನಾಗಿದ್ದೀರಿ ಬ್ರೋ, ಸೂಪರ್ ಬ್ರೋ ಸರ್. ಆ ಕಡೆ ಹೋದ ತಕ್ಷಣ ಇವಾಗನ ಇವಳು ಯೋಗ್ಯತೆ ನಂಗೆ ಗೊತ್ತಿಲ್ಲ, ಅಯ್ಯೋ ಇವನೆಂತ ಕಿತ್ತೋದವನು ಗೊತ್ತಿಲ್ಲ ಅಂತ ಅನ್ಕೋತಾರೆ. ಇಲ್ಲಿ ಕ್ಯಾಮ್ರಾ ಇರೋಕ್ಕಿಲ್ಲ, ಈ ನನ್ನ ಮಕ್ಕಳು ಸಿಗಾಕೊಳ್ಳೋಕ್ಕಿಲ್ಲ, ಅಲ್ಲಿ ಕ್ಯಾಮ್ರಾ ಹಿಂಗೇ ಮಡಗಿರ್ತಾರೆ, ಸಿಕ್ಕಾಕ ಅಷ್ಟೇ ಆಗಿದೆ. ಬಿಗ್ ಬಾಸಲ್ಲಿ ಯಾವ ಫೇಕು ಇಲ್ಲ ಸರ್, ನೇರವಾಗಿ ಹೇಳ್ತೀನಿ ಸರ್. ಆ್ಯಂಡ್ ಇದೊಂದು ಸುದೀಪ್ ಸರ್ ಬಗ್ಗೆ ನಾನು ಬಹಳ ಪ್ರೀತಿ ಹೇಳ್ತೀನಿ. ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಲಾಸ್ಟ್ 30 ಮಿನಿಟ್ಸ್ ತನಕ ಸುದೀಪ್ ಸರ್ ವಿಷಯ ಮಾಡ್ತಾರೆ. ಯಾಕೆಂದರೆ ಇದು ಅವ್ರು ಹಾಕಿರೋ ಕಂಡೀಷನ್ ಏನಂತಂದರೆ, ಬೆಳಗ್ಗೆಯಿಂದ ಸಂಜೆ ತನಕ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಶನಿವಾರ ಎಂಜಾಯ್ ಮಾಡ್ತಾ ಮಾತಾಡೋಕ್ಕಾಗಲ್ಲ. ಶನಿವಾರ ಅರ್ಥ ಆಯ್ತಾ ನಿಮಗೆ? ನಂಗೆ ಇವ್ನು ಹೋಯ್ತಾನೆ ಅಂತ ಗೊತ್ತಾದಾಗ ಸಿಂಪತಿ ನೋಡ್ತೀನಿ, ಎಂಟರ್ಟೈನಿಂಗಾಗಿ ಮಾತಾಡೋಕ್ಕಾಗಲ್ಲ. ಸೊ ಅದರಿಂದ ಸುದೀಪ್ ಸರ್ ಅದನ್ನು ಎತ್ತಿಸ್ ಕಾಪಾಡು. ನನಗೆ ಅದಕ್ಕೆ ಅವ್ರಿಗೆ ಬಹಳ ಗುಣ, ನನಗೆ ಹೇಳಿಕೆ ಅವರು ಬಹಳ ಇಷ್ಟವಾದ್ದು ಅಂತ ಹೇಳಿದ್ರೆ, ಅವರು ನಿಮ್ಗೆ ಒಂದು ವಿಷಯ ನೋಡಿ, ಎಲ್ಲರೂ ಗಮನಿಸ್ತಾ ಇದ್ದೀರಾ, ಕಾಶಿನಾಥ್ ಎಂತೆಂಥ ಕಲಾವಿದನ ಕೊಟ್ಟಿದ್ದಾರೆ, ದಿಗ್ಗಜರ ನಟರು ಎಂತೆಂಥ ಸ್ಟಾರ್ಸ್ನ ಕೊಟ್ಟಿದ್ದಾರೆ. ಕಾಶಿನಾಥ್ ಸರ್ ಸುದೀಪ್ ಏನು ಸಂಬಂಧ ಸರ್? ಎಲ್ಲಿ ಸರ್ ಕಾಶಿನಾಥ್ ಅವರಲ್ಲಿ ಎಲ್ಲಿ ಸುದೀಪ್ ಸರ್? ಸೊ ಅವ್ರ ಮಗನ ಸಿನಿಮಾ ಬರ್ತಾ ಇದೆ ಅಂದಾಗ ಖುದ್ದು ಕರೆದು ಅಷ್ಟೆಲ್ಲ ಇಶ್ಯೂ ಆಗಿ ಬಿಗ್ ಬಾಸ್ ರಿಲೇಟೆಡ್ ಅವ್ರದ್ದು ಕಾಂಟ್ರವರ್ಸಿ ಸುದೀಪ್ ಸರ್ ಬಿಟ್ಬಿಡ್ತಾರೆ ಅಂತೆಲ್ಲ ಇಶ್ಯೂ ಆಗಿದಾಗ ಮಾಧ್ಯಮ ಕೇಳ್ತಾರೆ. ಇಲ್ಲ, ನಾನು ಮನೆ ಪರವಾಗಿ ನಿಂತ್ಕೋಬೇಕು ಅಂತ ಬಂದೆ. ನಾನು ಇಂಥ ವಿಚಾರದಲ್ಲಿ ಸುದೀಪ್ ಸರ್ ಕಲಿಯೋಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ವಿಚಾರಗಳಿದೆ, ನಾವು ಸಿಕ್ಕಾಗ ಸರ್ 1 ವರ್ಷಕ್ಕೆ ಏನು ಬೇಕು ಅಷ್ಟು ಮಾತಾಡ್ಬಿಡ್ತೀನಿ ಸರ್. ಅವರೇ ತಪ್ಪಿಸ್ಕೊಳ್ಬೇಕಾರೆ ಕಡಿಮೆ ಮಾತಾಡ್ಸಲ್ಲ ಪ್ರಥಮ ಅಂತ, ಅದೊಂದು ಸ್ವಲ್ಪ ಹಿಂಸೆ ಅಂತ ಪಾಪ ಅದೊಂದು ಮಾಡ್ಬೋದು. ಅದರ್ವೈಸ್ ಈಸ್ ವೆರಿ ಗುಡ್ ಹ್ಯೂಮನ್ ಬೀಂಗ್ ಸರ್. ಎಲ್ಲರೂ ನಮ್ಮ ಗುಡ್ ಹ್ಯೂಮನ್ ಬಿಟ್ಟು ಇನ್ನೇನಾರು ಕೇಳೋದೈತೆ ಸರ್. ಕಿರಿಕೀರ್ತಿ ಅವರು ಒಂದು ಇದರಲ್ಲಿ ಮಾತಾಡ್ತಾರೆ, ಈ ಸೀಸನ್ ನೋಡ್ತಾ ಇದ್ರೆ ನನಗೆ ನನ್ನ ಸೀಸನ್ ನೆನಪಾಗೋಯ್ತು. ಅವಾಗ್ಲೂ ಅಷ್ಟೇ ಪ್ರಥಮ ಮೇಲೆ ನಾವೆಲ್ಲ ಹಿಂಗೆ ಎಗರಾಡ್ತಾ ಇದ್ವಿ. ಒಂದು ಸತ್ಯ ಹೇಳಿದ್ರೆ ನೀವು ಎಡಿಟ್ ಮಾಡಲ್ಲ ಅಂತ ಹೇಳ್ತೀವಿ. ಒಂದ್ಸಲ ಏನಾಯ್ತು ಸುದೀಪ್ ಸರ್ ಏನು ಮಾಡೋದು ಅಂದರೆ ಸರ್ ಹಂಗೆ ಹಿಂಗೆ ನೋಡಿ ಆಯ್ತು ಬಿಡೋಣ, ಇರೋದು ಒಂದೇ, ನಾನೇನು ಇದನ್ನ ಒಂದೇ ಎಲ್ಲ ಕಡೆ ನೋಡ್ಕೊಂಡು ಮಾತಾಡಿ. ಒಂದ್ಸಲ ಸುದೀಪ್ ಸರ್ ಕೇಳಿದ್ರು, ನಮ್ಮ ಸೀಸನ್ಲಿ ಇದು ಟೆಲಿಕಾಸ್ಟ್ ಆಗಿದೆಯೋ ಗೊತ್ತಿಲ್ಲ, ನಾನು ನೋಡೇ ಇಲ್ಲ ನಮ್ಮ ಸೀಸನ್. ಸೊ ಕೇಳಿದ್ರು ಏನಂತಂದರೆ, ಒಬ್ಬೊಬ್ಬರು ನೀವು ಯಾರಿಗೋಸ್ಕರ ಆಡಕ್ಕೆ ಬಂದಿದ್ದೆ ಅಂತ. ನಾನು ನನ್ನ ಮಗಳ ಭವಿಷ್ಯಕ್ಕೋಸ್ಕರ ಆಡ್ತಾ ಇದ್ದೀನಿ. ನಾನು ಇದರಿಂದ ಮದುವೆ ಮಾಡ್ಕೋಬೇಕು, ಇದು ಗೆದ್ಕೊಂಡು ನಮ್ಮ ಅಮ್ಮನ ಮನೆ ಕಟ್ಸ್ತೀನಿ ಅಂತ ಆಡ್ತಾ ಇದ್ದೀನಿ. ನಾನು ಮಗಳ ಭವಿಷ್ಯ ಕಟ್ಟಬೇಕು ಅಂತ, ನಾನು ಇದಾದ್ಮೇಲೆ ಮದುವೆ ಮಾಡ್ಕೊಂಡು ಮಕ್ಕಳು ಉಳಿಸ್ಬೇಕು, ಅವ್ರ ಭವಿಷ್ಯ ಕಟ್ಟಬೇಕು ಅಂತ ಒಬ್ಬೊಂದೊಂದು ಹೇಳಿದ್ರು. ನನ್ನ ತಂದೆಗೆ ಹುಷಾರಿಲ್ಲ, ಅವ್ರು ಟ್ರೀಟ್ಮೆಂಟ್ಗೋಸ್ಕರ ಆಡ್ತಾ ಇದ್ದೀನಿ, ನಾನು ಅದಕ್ಕೋಸ್ಕರ ಎಲ್ಲ ಹೇಳಿದ್ರು. ನನ್ನನ್ನು ಕೇಳಿದ್ರು, ಪ್ರಥಮ್ ನೀ ಯಾರಿಗೋಸ್ಕರ ಆಡ್ತಾ ಇದ್ದೀರಾ? ಪ್ರಥಮ್ ನಿಮ್ಮನ್ನೇನು ಸರ್? ನಾನು 8:00ವರೆಗೆ ಎಲ್ಲ ಕನ್ನಡಗಳು ಮಿಸ್ ಮಾಡಿದೆ ಟಿ ವಿ ಆಗ್ತದೆ ಸರ್. ಅವ್ರು ನಂಬಿಕೆ ಮೋಸ ಆಗಬಾರ್ದು ಅಂತ ಆಡ್ತಾ ಇದ್ದೀನಿ. ಇವತ್ತು ಚೆನ್ನಾಗಿರ್ತೀನಿ, ನಾನು ಅರ್ಧ ಗಂಟೆ ಅವ್ನ ಜೊತೆಗೆ ಜಗಳ ಆಡ್ತೀನಿ. ಇಲ್ಲಿ ತನಕ ಪ್ರಥಮ್ ದಟ್ ವಾಸ್ ದ ಯುನೀಕ್ ಆನ್ಸರ್ ಟಿಲ್ ಟುಡೇ ನನಗೆ ಸಿಕ್ಕಿದಂತೆ. ಗೆದ್ದಾಗ ಸುದೀಪ್ ಸರ್ ನನಗೆ ಇಲ್ಲಿವರೆಗೂ ಆನ್ಸರ್ ಸಿಕ್ಕಿಲ್ಲ. ನನಗೆ ಈಗಲೂ ಮಾತಿದೆ, 2017 ಜನವರಿ 30 ನಾನು ಬಿಗ್ ಬಾಸ್ ಗೆದ್ದ ದಿನ 11:15 ನೀವು ಟೆಲಿಕಾಸ್ಟ್ ನೋಡಿದೆ. ಯಾಕೆಂದರೆ ಲಾಸ್ಟ್ 10 ಮಿನಿಟ್ ಸೆಗ್ಮೆಂಟ್ ಶೂಟ್ ಮಾಡಿಲ್ಲ, ಮಿಕ್ಕಿದೆಲ್ಲ ಟೆಲಿಕಾಸ್ಟ್ ಆಯ್ತು. ನಂದು ಕಿತ್ತಿದ್ದು ಹಂಗಿತ್ತು, ಯಾರು ಗೆಲ್ತಾರೆ ಅಂತ ಚೆನ್ನಾಗಿ ಆಯ್ಕೊಂಡು ಹೇಳ್ತಾರೆ, ರೋಚಕತೆಯಾಗಿ ಇರಬೇಕಂದ್ರೆ. ಆಗ ಒಂದು ಘಟನೆ ನಡೀತು, ಸುದೀಪ್ ಸರ್ ಹೇಳಿದ್ದಂಥ ಒಂದು ಮಾತು ಇವತ್ತು ನನಗೆ ಅದು ಬಹಳ. ಅದೆಲ್ಲ ಆದಮೇಲೆ ಇವತ್ತು ಕೂಡ ಆ ಬಾಂಧವ್ಯ ಹಾಗೆ ನನ್ನ ಮತ್ತು ಸುದೀಪ್ ಸರ್ ನಾವು ಡೈಲಿ ಹೋಗಿ ಅವ್ರದ್ದೇ ಆದ ಒಂದು ಅವರು ಏನು ಅಂದ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೊಂದು ನೀವೆಲ್ಲ ಪ್ರಶ್ನೆ ಇರ್ಬೋದು, ಬಿಗ್ ಬಾಸ್ ರಿಲೇಟೆಡ್ ಸುದೀಪ್ ಸರ್ ಯಾಕೆ ಹೇಳ್ತಾ ಇದ್ದಾರೆ ಅಂತ. ನಾನು ನನ್ನ ಕ್ಲಾರಿಟಿ ಒಂದು ಕೊಟ್ಟು ನಿಲ್ಲಿಸಿ ಚರ್ಚೆ ಮಾಡೋದು ಬೇಡ.
ಶುಕ್ರವಾರ ಇದೆಯಲ್ಲಪ್ಪ, ಶುಕ್ರವಾರ ಮಧ್ಯಾಹ್ನ ಸುದೀಪ್ ಸರ್ ಬಿಗ್ ಬಾಸ್ ಮನೆಗೆ ಬರ್ತಾರೆ, ಅಲ್ಲಿಗೆ ಬರ್ತಾರೆ. ಎಲ್ಲೇ ಇಲ್ಲಿ ವಿಶ್ವದ ಯಾವ ಮೂಲೆಯಲ್ಲಿದ್ದು ಶುಕ್ರವಾರ ಮಧ್ಯಾಹ್ನ ಬರ್ತಾರೆ. 12:30 1ಗೆಲ್ಲ ರೀಚ್ ಆಗ್ತಾರೆ. ಗೊತ್ತಿಲ್ಲ ಸುದೀಪ್ ಸರ್ ಏನು ಮಾಡ್ತಾರೆ ಗೊತ್ತಾ, ಬಂದಾಗ ಕ್ರಿಕೆಟ್ ಆಡ್ತಾರೆ. ಅಲ್ಲಿ ಟೆಕ್ನಿಷಿಯನ್ಸ್ ಜೊತೆ ಒಂದು 2 hours 3 hours ಕ್ರಿಕೆಟ್ ಆಡ್ತಾರೆ. ಯಾರಿಗೂ ಗೊತ್ತಿಲ್ಲ ಇದು. ಪ್ರತಿಯೊಬ್ಬ ಕಾರ್ಮಿಕ ಇರ್ಬೋದು, ಎಲ್ಲರ ಜೊತೆ ಸಾಮಾನ್ಯ ವ್ಯಕ್ತಿ ಥರ ಸುದೀಪ್ ಅವರು ಕ್ರಿಕೆಟ್ ಆಡ್ತಾರೆ. ಒಂದು 2-3 hours ಆದಮೇಲೆ ಒಂದು 1/2 hour 1-2 hours ರೆಸ್ಟ್ ಮಾಡ್ತಾರೆ. ಆಮೇಲೆ 7 to 10 ಬ್ರೀಫಿಂಗ್ ತೊಗೋತಾರೆ, ಏನೇನಾಯಿತು ಅಂತ. ಟು ಬಿ ಫ್ರ್ಯಾಂಕ್, ಇಲ್ಲಿ ತನಕ 10 ಸೀಸನ್ ಅಷ್ಟು ಚೆನ್ನಾಗಿ ಬರೋಕ್ಕೆ ಯಾರು ಗೊತ್ತಾಗಲ್ಲ. ಯಾರು ಇರ್ಬೋದು, ಎಲ್ಲ ಅಂದ್ಕೊಳ್ತಾರೆ ಸುದೀಪ್ ಸರ್ ಅಂತ. ಆ್ಯಕ್ಚುಲಿ ಯಾರು ಗೊತ್ತಾ, ಒಬ್ಬರು ವೀಕ್ಷಕರಿದ್ದಾರೆ, ಅವರು ಸೂಪರ್ ಸುದೀಪ್ ಅವರು. ಸುದೀಪ್ಗಿಂತಲೂ ಬೆಸ್ಟ್ ಯಾರು ಗೊತ್ತಾ, ಸುದೀಪ್ ಅವರಮ್ಮ. ನಿಮ್ಗೆ ಗೊತ್ತಿಲ್ಲ, ನಾನು ಒಂದ್ಸಲ ಸುದೀಪ್ ಸರ್ ಮನೆಗೆ ಹೋಗಿದ್ದೆ. ಅಲ್ಲಿ ಹೇಳಿದ್ರು, ಪ್ರಥಮ್ ಜ್ಯೂಸ್ ಕುಡಿತೀರಾ ನೀವು? ನಿಮಗೆ ಗೊತ್ತಾ ಪ್ರಥಮ್, ಪ್ರತಿ ಸೀಸನ್ ಪ್ರತಿ ದಿನ ನಡೆಯುತ್ತಲ್ಲ, ನನ್ನ ಸುದೀಪ್ ಮಗ ಕೇಳ್ತಾರೆ ದೀಪು, ಎಪಿಸೋಡ್ ಏನಾಗಿ ನಾನು ಯಾರು ನೋಡ್ಬೇಕಾದ್ರೂ ಯಾರು ಫಾರಾಗಿ ನೋಡಬಾರ್ದು ಅಂತ ನನ್ನ ಮುಂದೆ ಇರುವಂಥದ್ದು. ನಾನು ಶೋನ ನೋಡ್ತೀನಿ, ಏನಿತ್ತು ಪ್ರಾಮಾಣಿಕ ನನ್ನ ಒಪಿನಿಯನ್ ಹೇಳ್ತೀನಿ. ಅದು ಕೂಡ ಸುದೀಪ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಶನಿವಾರ ಅವರು ಅದನ್ನು ಪಂಚಾಯಿತಿ ಮಾಡೋದು. ಬೆಸ್ಟ್ ಸಕ್ಸಸ್ ಆಗೋದಕ್ಕೆ ಸುದೀಪ್ ಅವ್ರ ಅಮ್ಮನ ಪ್ರಾಮಾಣಿಕ ಜಡ್ಜ್ಮೆಂಟ್ ಕೂಡ ಇದು ನನಗೆ ಸುದೀಪ್ ಅವ್ರ ಅಮ್ಮ ಹೇಳಿದ್ದು. ಬೇಕಾದ ಫೋಟೋ ನಾನು ಒಂದ್ಸಲ ಬರ್ತಡೇ ದಿನ ಸುದೀಪ್ ಅವ್ರು ಟ್ವೀಟ್ ಮಾಡಿದಾಗ ಅವ್ರ ಫೋಟೋ ಹಾಕಿದ್ದೆ. ಅವ್ರ ಜೊತೆ ನಾನು ತೊಗೊಂಡಿದ್ದು ಒಂದು ವಿಶೇಷವಾಗಿ ನೆನಪಿದೆ. ಅವ್ರು ಮನೆಗೆ ಕರೆದಿದ್ದು, ಆಗ ನನಗಿತ್ತು, ಅದು ನೆನಪಿದೆ. ಸೊ ಅದೆಲ್ಲ ಕಾರಣಗಳ ಜೊತೆಗೆ ರಾತ್ರಿ 7ರಿಂದ 10 ಬ್ರೀಫಿಂಗ್ ತೊಗೊತಾರೆ. ಸಾಟರ್ಡೆ ಬೆಳಗ್ಗೆ 9-10 ಗಂಟೆಗೆ ರೆಡಿಯಾಗಿ ಟಿಫನ್ ಪೂಜೆ ಎಲ್ಲ ಮುಗಿಸಿ ಅವ್ರು 11 ಗಂಟೆಗೆ ನಾವು ಶೂಟ್ ಶುರುವಾದರೆ ರಾತ್ರಿ 10:11 ಗಂಟೆಗೆ ಆಗ್ತದೆ. ಭಾನುವಾರ ಎದ್ದು ಮುಗಿಸ್ಕೊಂಡು ಮಧ್ಯಾಹ್ನ. ಸೊ ಶುಕ್ರವಾರ ಶನಿವಾರ ಭಾನುವಾರ 3 ದಿನ ಹಂಗೆ ಹೊರಟೋರೆ ಒಂದು ಸಾಂಗ್ ಫಾರಿನಲ್ಲಿ ಶೂಟ್ ಮಾಡೋಕ್ಕೆ ಹೋಗ್ಬೇಕು. ಸೊ ಇದೇ ಕೆಲಸಗಳು ಮಾಡೋಕ್ಕಾಗ್ತದೆ. ಒಂದು ಬ್ರೇಕ್ ತೊಗೊಳ್ಳೋಣ ಅಥವಾ ಇನ್ನೊಬ್ರಿಗೆ ಯಾರಿಗೂ ಒಂದು ಅವಕಾಶ ಆಗಲಿ ಅನ್ನೋದು ಇರಬಹುದು. ಅದು ಬಿಟ್ಟು ಬೇರೆ ಯಾವುದೋ ಡೈರೆಕ್ಟರ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಂಗೆಲ್ಲ ಹೇಳಬಾರ್ದು ಸರ್. ಯಾರಾದರೂ ಅಷ್ಟೇ ಕಲರ್ಸ್ ಜೊತೆಗೆ ಸುದೀಪ್ ಬೇಸರ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಸರ್. ಅವರು SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.